ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಕುಂಭರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ತುಂಬಾ ಸ್ವತಂತ್ರವಾಗಿರಲು ಇಚ್ಛೆ ಪಡ್ತಾರೆ ಇವರು. ಮತ್ತು ಇವರ ಮನಸ್ಸಿನಲ್ಲಿ ಎಷ್ಟೇ ಕಷ್ಟ ಆದ್ರೂ ಮನಸ್ಸಿನ ದುಃಖವನ್ನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಈ ವಾರ ವೃತ್ತಿಯಲ್ಲಿ ಅಂತೂ ಒಳ್ಳೆಯ ಅವಕಾಶಗಳು ಹೆಚ್ಚುತ್ತೆ ಮತ್ತು ಪ್ರಗತಿಯನ್ನು ನೀವು ಕಾಣ್ತೀರ. ಸ್ಪಷ್ಟವಾದ ಕಮ್ಯುನಿಕೇಷನ್ಸ್ ತುಂಬಾ ಅಗತ್ಯ ಆಗುತ್ತೆ ಮತ್ತು ನಿಮ್ಮಿಂದ ಆಗಲ್ಲ ಅನ್ನೋ ಮನಸ್ಥಿತಿಯನ್ನು ನೀವು ಬಿಟ್ಟು ನಿಜವಾದ ನಿಮ್ಮ ಸಾಮರ್ಥ್ಯವನ್ನು ನೀವು ತಿಳಿದುಕೊಂಡು ಅದರ ಪ್ರಕಾರ ನೀವು ನಡೆದು ಮುಂದೆ ಸಾಗಬೇಕಾಗುತ್ತೆ. ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಬೇಕು ಅಂತಲೂ ನಿಮಗೆ ಆಲೋಚನೆಗಳು ಬರುತ್ತೆ. ಈ ಸಮಯ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಆದರೆ ಈ ವಾರ ನೀವು ಎಮೋಷ್ನಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಲೇಬೇಕು. ವೃತ್ತಿಯ ಜವಾಬ್ದಾರಿಯ ಜೊತೆ ಎಮೋಷ್ನಲ್ ಬ್ಯಾಲೆನ್ಸು ತುಂಬ ಅಗತ್ಯ ಆಗುತ್ತೆ. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ ಆದಾಯ ತುಂಬಾ ಚೆನ್ನಾಗಿದೆ ಮತ್ತು ದೀರ್ಘಕಾಲೀನ ಹೂಡಿಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಈ ಸಮಯ ತುಂಬ ಅನುಕೂಲಕರವಾಗಿರುತ್ತೆ. ಆದರೆ ಶಾರ್ಟ್ ಟೈಮಲ್ಲಿ ತುಂಬ ಲಾಭ ಬರುತ್ತೆ ಅಂಥ ಸ್ಕೀಮ್ಗಳಲ್ಲಿ ನೀವು ರಿಸ್ಕ್ ತಗೊಂಡು ಹೂಡಿಕೆ ಮಾಡೋದನ್ನು ನೀವು ತಪ್ಪಿಸ್ಬೇಕಾಗುತ್ತೆ. ಕೆಲಸದ ಜಾಸ್ತಿ ಒತ್ತಡ ಅಥವಾ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ಸಂಗಾತಿಯ ಜೊತೆ ಕಮ್ಯುನಿಕೇಷನ್ ಗ್ಯಾಪ್ ಆಗೋ ಸಾಧ್ಯತೆ ಇದೆ. ಆದರೆ ನೀವು ತಾಳ್ಮೆಯಿಂದ ಕೂತ್ಕೊಂಡು ಮಾತನಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಂಡರೆ ತುಂಬಾ ಉತ್ತಮ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಈಗೋ ಕ್ಲ್ಯಾಶಸ್ ಆಗೋ ಸಾಧ್ಯತೆ ಇದೆ. ಆದರೆ ನೀವು ಸ್ಪಷ್ಟವಾಗಿ ಮಾತನಾಡಿ ಯಾವುದೇ ಅಡೆತಡೆಗಳನ್ನು ಬರದೇ ಇರೋ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದ ಒತ್ತಡದಿಂದ ಮೆಂಟಲಿ ಸ್ಟ್ರೆಸ್ ಆಗುತ್ತೆ. ಜೊತೆಗೆ ತುಂಬಾ ಓವರ್ ಥಿಂಕಿಂಗ್ ಮಾಡ್ತೀರಾ. ಅತಿಯಾದ ಆಲೋಚನೆಯಿಂದ ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಡೌನ್ ಆಗುತ್ತೆ. ನೀವು ನಿಮಗೋಸ್ಕರ ಅಂತ ಟೈಮ್ ಕೊಟ್ಟು ವಿಶ್ರಾಂತಿ ತಗೋಬೇಕು. ಅದರಿಂದ ನಿಮ್ಮ ರೆಸ್ಟ್ ತಗೊಳ್ಳೋದ್ರಿಂದ ಮನಸ್ಸಿನ ಒತ್ತಡ ಕಮ್ಮಿ ಆಗುತ್ತೆ. ಅದರಿಂದ ನೀವು ಖುಷಿಯಾಗಿರ್ತೀರ. ಮನೆಯಲ್ಲಿ ಯಾವುದೇ ಆರ್ಗ್ಯುಮೆಂಟ್ಗಳಾಗೋ ಸಾಧ್ಯತೆಯೂ ಕಡಿಮೆ ಇರುತ್ತೆ. ಸೆಲ್ಫ್ ಕೇರ್ ಮಾಡ್ಕೋಬೇಕು. ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು. ಪ್ರತಿದಿನ ಡಿಸಿಪ್ಲಿನಿಂದ ಟೈಮ್ಗೆ ಊಟ ಮಾಡಬೇಕು. ಸಾಕಷ್ಟು ನೀರನ್ನು ಕುಡಿಯಿರಿ. ಆರೋಗ್ಯವನ್ನು ನೋಡ್ಕೊಳ್ಳಿ. ಈ ವಾರ ನಿಮಗೆ ಪ್ರಯಾಣದ ಅವಕಾಶಗಳು ದೊರೆಯುತ್ತೆ. ಜೊತೆಗೆ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಫ್ಯಾಮಿಲಿ ಗ್ಯಾದರಿಂಗ್ ಥರನೂ ಆಗುತ್ತೆ. ಪರಿಹಾರ ಬಂದು ಪ್ರತಿದಿನ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಮತ್ತು ನೀರನ್ನು ಅರ್ಪಿಸಿ. ಗುರುವಾರದಂದು ಗುರು ದರ್ಶನ ಮಾಡಿ ಮತ್ತು ಗುರು ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಗುರವೇ ನಮಃ ಅಂತ ಮಂತ್ರವನ್ನು ಜಪಿಸಿ. ಧನ್ಯವಾದಗಳು.